ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗಾಗಿ ಮತ್ತೊಂದು ಪತ್ರ ಇದೀಗ ಮುಖ್ಯಮಂತ್ರಿ ಬರೆದಿದ್ದಾರೆ ಪ್ರಧಾನಮಂತ್ರಿಗೆ. ಕೇಂದ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ಈ ನಡುವೆ ಈಗ ಕೇಂದ್ರದ ಗೃಹ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಸೂಚನೆ ಕೊಡಿ ಅಂತ ಪ್ರಧಾನಿಗೆ ಪತ್ರವನ್ನ ಬರೆದಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗಾಗಿ ಮತ್ತೊಂದು ಪತ್ರ ಈಗ ಕೇಂದ್ರಕ್ಕೆ ಹೋಗಿದೆ. ಪ್ರಧಾನಮಂತ್ರಿಗಳ ಕಚೇರಿಗೆ ಎರಡನೇ ಪತ್ರ ಬರೆದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಜ್ವಲ್ ರೇವಣ್ಣರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ, ವಿಶೇಷ ಪಾಸ್ಪೋರ್ಟ್ನ ಸಹಾಯದಿಂದ ತಲೆಮರೆಸಿಕೊಂಡಿದ್ದಾನೆ ಪ್ರಜ್ವಲ್. ಎಸ್ಐಟಿಯ ತನಿಖೆಗೆ ಸಹಕರಿಸ್ತಾ ಇಲ್ಲ. ರಾಜ್ಯದಲ್ಲಿ ಗಂಭೀರ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪ್ರಜ್ವಲ್ ಈಗ ವಿಶೇಷ ಪಾಸ್ಪೋರ್ಟ್ ಮೂಲಕ ದೇಶದಿಂದ ದೇಶಕ್ಕೆ ಪಲಾಯನ ಮಾಡ್ತಾ ತಲೆಮರೆಸಿಕೊಳ್ತಾ ಇದ್ದಾನೆ. ಹೀಗಾಗಿ ಕೂಡಲೇ ಪ್ರಜ್ವಲ್ನನ್ನ ಬಂಧಿಸೋದಕ್ಕೆ ಎಸ್ಐಟಿಗೆ ಸಹಕಾರ ಆಗಬೇಕು ಅಂದ್ರೆ ಕೇಂದ್ರ ಕೊಟ್ಟಿರುವಂತ ಆ ಒಂದು ಸ್ಪೆಷಲ್ ಪಾಸ್ಪೋರ್ಟ್ ಏನಿದೆ, ರಾಜತಾಂತ್ರಿಕ ಪಾಸ್ಪೋರ್ಟ್, ಆ ಪಾಸ್ಪೋರ್ಟ್ ರದ್ದಾಗಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಮತ್ತೊಂದು ಪತ್ರದ ಮೂಲಕ ಸಮರ ಸಾರಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಅಂತ PM ಕಚೇರಿಗೆ ಅವರ ಪಾಸ್ಪೋರ್ಟ್, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಕೋರಿ ಮತ್ತೊಂದು ಪತ್ರ, 2 ಪುಟಗಳ ಮತ್ತೊಂದು ಪತ್ರವನ್ನ CM ಸಿದ್ದರಾಮಯ್ಯನವರು ಇದೀಗ ಪ್ರಧಾನಮಂತ್ರಿಗಳ ಕಚೇರಿಗೆ ಕಳಿಸಿದ್ದಾರೆ. ಈ ಮೂಲಕ ಕೇಂದ್ರ ಗೃಹ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಗೆ ನೀವು ಸೂಚನೆ ಕೊಡಿ, ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಆ ಪಾಸ್ಪೋರ್ಟ್ ಅನ್ನ ತಡೆ ಹಿಡಿಯುವಂತೆ, ರದ್ದು ಮಾಡುವಂತೆ ನೀವು ಸೂಚನೆ ಕೊಡಬೇಕು. ಕರ್ನಾಟಕದ ಮೋಸ್ಟ್ ವಾಂಟೆಡ್ ಈಗ ಪ್ರಜ್ವಲ್ ರೇವಣ್ಣ ಸುಮಾರು 2900 ಅಶ್ಲೀಲ ವಿಡಿಯೋಗಳನ್ನ ಇವತ್ತು ಚಿತ್ರೀಕರಿಸಿ ಲೈಂಗಿಕ ದೌರ್ಜನ್ಯವೆಸಗಿ ನೂರಾರು ಕುಟುಂಬಗಳನ್ನ ಬೀದಿಗೆ ಬರುವಂತೆ ಮಾಡಿದ್ದಾನೆ. ಹೀಗಾಗಿ ಪ್ರಜ್ವಲ್ ಪ್ರಕರಣದ ಕುರಿತು ಕೇಂದ್ರಕ್ಕೆ CM ಎರಡನೇ ಪತ್ರವನ್ನ ಬರೆಯುವ ಮೂಲಕ ಪ್ರಜ್ವಲ್ನನ್ನ ಈಗ ರಾಜ್ಯಕ್ಕೆ ಬಂಧಿಸಿ ಕರೆತರೋದಕ್ಕೆ ನೀವು ಕೊಟ್ಟಿರುವಂತಹ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅವರಿಗೆ ಸಹಾಯವಾಗಿ ನಿಂತಿದೆ. ಆ ಪಾಸ್ಪೋರ್ಟ್ ಅನ್ನ ಬಳಸಿ ಅವರೀಗ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವ್ರನ್ನ ಬಂಧಿಸೋದು ಕಷ್ಟ ಆಗ್ತಾ ಇದೆ. ನಿಮ್ಮ ನೆರವು ಸಿಗಬೇಕು, ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗಬೇಕು, ನೀವು ಅದಕ್ಕೆ ಅಗತ್ಯ ಸೂಚನೆಗಳನ್ನ ವಿದೇಶಾಂಗ ಇಲಾಖೆಗೆ ನೀಡಬೇಕು ಅಂತ ಪ್ರಧಾನಮಂತ್ರಿಗಳ ಕಚೇರಿಗೆ ಈಗ ಎರಡನೇ ಪತ್ರವನ್ನ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಬರೆಯುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಪ್ರಜ್ವಲ್ ಪ್ರಕರಣಕ್ಕೆ ಕೇಂದ್ರದ ಬಾಗಿಲು ತಟ್ಟಿದ್ದಾರೆ. ಕೇಂದ್ರದ ಕದ ತಟ್ಟಿರುವಂತಹ CM ಸಿದ್ದರಾಮಯ್ಯ ಇದೀಗ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಿ ಕರೆತರೋದಕ್ಕೆ ಸಹಕಾರವನ್ನು ಕೇಳಿದ್ದಾರೆ. ನೀವು ಸಹಕರಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ CM ಸಿದ್ದರಾಮಯ್ಯ ಮತ್ತೊಂದು ಪತ್ರವನ್ನ ಬರೆಯುವ ಮೂಲಕ ಬೇಡಿಕೆಯನ್ನ ಇಟ್ಟಿದ್ದಾರೆ. ವಿದೇಶಾಂಗ ಇಲಾಖೆಗೆ ನೀವು ಸೂಚನೆ ಕೊಡಬೇಕು, ಈ ಬಗ್ಗೆ ನೀವು ವಿದೇಶಾಂಗ ಇಲಾಖೆಯ ಮೂಲಕ ಅವ್ರಿಗಿರ್ತಕ್ಕಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ಈಗ ಪ್ರಜ್ವಲ್ ರೇವಣ್ಣ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅವ್ರಿಗಿರ್ತಕ್ಕಂಥ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗದ ಹೊರತು ನಾವು ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಳೋದು ಕಷ್ಟ ಆಗ್ತಾ ಇದೆ. ಸೊ ಹೀಗಾಗಿ ಅವರ ವಿರುದ್ಧ ನಾವು ಕಠಿಣ ಕಾನೂನು ಅಸ್ತ್ರವನ್ನು ಪ್ರಯೋಗ ಮಾಡಬೇಕು. ಪ್ರಜ್ವಲ್ ರೇವಣ್ಣನನ್ನ ಕರೆತರಬೇಕು ಅಂತಂದ್ರೆ ನೀವು ಕೂಡಲೇ ಅವ್ರಿಗಿರ್ತಕ್ಕಂಥ ಪಾಸ್ಪೋರ್ಟ್ ಫೆಸಿಲಿಟಿಯನ್ನ ರದ್ದು ಮಾಡಿ ಅಂತ ಕೋರಿದ್ದಾರೆ. ಸೊ ಹೀಗಾಗಿ ಈಗ ಎರಡನೇ ಪತ್ರ ಓದ ಬಳಿಕ ಪ್ರಧಾನಿ ಮೋದಿ ಅವರ ನಡೆ ಏನಿರುತ್ತೆ ಗೊತ್ತಿಲ್ಲ. ಮೊದಲ ಪತ್ರ ಬರೆದಂಥ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ಹೀಗಾಗಿ ಎರಡನೇ ಪತ್ರ ಬರೆಯಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ವಿದೇಶಾಂಗ ಇಲಾಖೆ ಮತ್ತು ಗೃಹ ಇಲಾಖೆ ಈಗಾಗಲೇ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿವೆ. ಕೋರ್ಟ್ ನಿರ್ದೇಶನ ಬಂದರೆ ಮಾತ್ರ ನಾವು ಪಾಸ್ಪೋರ್ಟನ್ನು ರದ್ದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕೋರ್ಟ್ನ ಅನುಮತಿ ಬೇಕು ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತಂದರೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತ ಹೇಳಿ ಈಗ ಈ ಹಿಂದೆ ಕೂಡ ವಿದೇಶಾಂಗ ಇಲಾಖೆ ಮತ್ತು ಗೃಹ ಇಲಾಖೆ ರಾಜ್ಯ ಸರ್ಕಾರದ ಪತ್ರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು. ಬಟ್ ಮುಂದೆ ಈಗ ಎರಡನೇ ಪತ್ರ ಕೂಡ ಹೋಗಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಸೊ ಈ ಮೂಲಕ CM ಸಿದ್ದರಾಮಯ್ಯ ಮತ್ತೆ ಪತ್ರವನ್ನು ಬರೆದು ಪ್ರಧಾನಿ ಮೋದಿ ಅವರನ್ನ ನೀವು ಮಧ್ಯಪ್ರವೇಶ ಮಾಡಿ, ನೀವು ಸೂಚನೆ ಕೊಡಿ, ವಿದೇಶಾಂಗ ಇಲಾಖೆಗೆ ಒಂದು ಸೂಚನೆ ಕೊಡಿ ಅಂತ ಇದೀಗ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸೋದಕ್ಕೆ ಕಾನೂನಾತ್ಮಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಲು SIT ಸಿದ್ಧವಾಗಿದೆ. ನೀವು ಏನೇ ಕೇಳಿದ್ರು ಕೂಡ ನಾವು ಡೀಟೇಲ್ಸ್ ಅನ್ನು ಕೊಡ್ತೀವಿ
ಆದರೆ ಪ್ರಜ್ವಲ್ ರೇವಣ್ಣನನ್ನ ಕರೆತರೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಅವರಿಗೆ ಸಿಕ್ಕಿರ್ತಕ್ಕಂಥ ವಿಶೇಷ ಪಾಸ್ಪೋರ್ಟೇ ಮುಖ್ಯವಾಗಿ ಅವ್ರಿಗೆ ಇವತ್ತು ತಲೆಮರೆಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಅವರನ್ನು ಅಲ್ಲಿನ ಕಾನೂನಿನ ಅನ್ವಯ ಕೂಡ ನಾವು ಬಂಧಿಸೋದಕ್ಕೆ ಮತ್ತು ಕರೆತರೋದಕ್ಕೂ ಕೂಡ ಪಾಸ್ಪೋರ್ಟ್ ಅವ್ರಿಗೆ ಬಹಳ ಸಹಕಾರಿಯಾಗಿದೆ. ಅಲ್ಲಿನ ಕಾನೂನಿನ ಅನ್ವಯ ಅವರು ರಕ್ಷಣೆಯನ್ನು ಪಡ್ಕೊಳ್ತಾರೆ. ಅಂಡ್ ಈಗ ಅವರು ಎಲ್ಲಿದ್ದಾರೆ ಅನ್ನೋದು ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಬೇರೊಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ ಅದೇ ಪಾಸ್ಪೋರ್ಟ್ ಸಹಾಯದಿಂದ. ಸೊ ಹೀಗಾಗಿ ನೀವು ಅವರ ಪಾಸ್ಪೋರ್ಟನ್ನು ರದ್ದು ಮಾಡಿದ್ದೆ ಆದರೆ ಅವರನ್ನು ಮತ್ತೊಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪಲಾಯನ ಮಾಡದೆ ತಡೆಯುವಂಥ ಪ್ರಯತ್ನ ಮಾಡ್ಬೋದು. ಸೊ ಹೀಗಾಗಿ ನೀವು ಕೂಡಲೇ ಅವರ ಒಂದು ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಕೇಂದ್ರಕ್ಕೆ ಮತ್ತೊಂದು ಪತ್ರದ ಮೂಲಕ ಸಿಎಂ ಮನವಿಯನ್ನು ಮಾಡಿದ್ದಾರೆ. ಇನ್ನು SIT ತನಿಖೆಗೆ ಸಹಕಾರ ನೀಡಲು ಕೇಂದ್ರ ಸಿದ್ಧವಿದೆ. ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. SIT ತನಿಖೆ ಮಾಡ್ತಾ ಇದೆ, ಅದಕ್ಕೆ ನಮ್ಮ ಸಹಕಾರ ಖಂಡಿತವಾಗಲೂ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಇದು. ಕಲಬುರಗಿಯಲ್ಲಿ ಮಾತನಾಡಿರುವಂಥ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ SIT ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿದೇಶದಲ್ಲಿರುವವರನ್ನ ಕರೆತರಲು ಅದರದ್ದೇ ಆದಂಥ ನಿಯಮವಿದೆ. ಆ ನಿಯಮಗಳ ಅನುಸಾರ ನಾವು ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ. ರಾಜ್ಯ ಸರ್ಕಾರ ತನಿಖೆಗಿಂತ ಹೆಚ್ಚು ರಾಜಕಾರಣ ಮಾಡ್ತಾ ಇದೆ. ಹೀಗಾಗಿ SIT ತನಿಖೆಗೆ ನಾವು ಸಹಕಾರ ಕೊಡೋದು ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಪಾಸ್ಪೋರ್ಟ್ ರದ್ದತಿಗೆ ಕೋರ್ಟ್ನಲ್ಲಿ ಅರ್ಜಿ ಹಾಕಲಾಗಿದೆ. ಆ ಅರ್ಜಿ ಕಾನೂನಿನ ಅನ್ವಯ ತಿರಸ್ಕಾರ ಆಗಬೇಕಾಗತ್ತೆ. ಪತ್ರ ಬರೆದ ತಕ್ಷಣ ಪಾಸ್ಪೋರ್ಟ್ ರದ್ದು ಆಗುವಂತಿಲ್ಲ. ಸೊ ಹೀಗಾಗಿ ಕೋರ್ಟಲ್ಲಿ ಈ ಬಗ್ಗೆ ವಿಚಾರಣೆ ನಡಿಬೇಕಾಗತ್ತೆ. ಕೋರ್ಟ್ ಇದಕ್ಕೆ ಒಂದು ಅನುಮತಿಯನ್ನು ಕೊಡಬೇಕಾಗತ್ತೆ. ಕೋರ್ಟಲ್ಲಿ ಯಾವ ಕಾರಣಕ್ಕಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ವಿಶೇಷ ಪಾಸ್ಪೋರ್ಟ್ ರದ್ದತಿಯನ್ನು ಮಾಡ್ತೀವಿ ಅನ್ನುವ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬೇಕಾಗತ್ತೆ. ನಾನು CMಗೆ ಮತ್ತು DCMಗೆ ಒಂದು ಪ್ರಶ್ನೆ ಕೇಳ್ತೀನಿ. 21ಕ್ಕೆ ವಿಡಿಯೋಗಳು ಹೊರಗೆ ಬರುತ್ತೆ, 26ರವರೆಗೂ ಕೂಡ ಅವರು ರಾಜ್ಯದಲ್ಲೇ ಇರ್ತಾರೆ. ರಾಜ್ಯದಲ್ಲೇ ಅಷ್ಟು ದಿನಗಳ ಕಾಲ ಇದ್ದರೂ ಅವ್ರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳದ ರಾಜ್ಯ ಸರ್ಕಾರ ಈಗ ಕೇಂದ್ರದ ಮೇಲೆ ಸುಮ್ಮನೆ ಗೂಬೆ ಕೂರಿಸೋದಕ್ಕೆ ಈ ರೀತಿ ಪತ್ರಗಳನ್ನು ರವಾನೆ ಮಾಡ್ತಾ ಇದೆ ಅಂತೇಳಿ ಈಗ ರಾಜ್ಯ ಸರ್ಕಾರದ ಈ ನಡೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖಂಡಿಸಿದ್ದಾರೆ. ಏನು ಮಾತನಾಡಿದ್ರು ಅಂತ ನೀವೇ ಒಮ್ಮೆ ಕೇಳಿಬಿಡಿ. ಪಾಸ್ಪೋರ್ಟ್ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇದ್ದಾಗ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ. ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಈಗ ಹೈಕೋರ್ಟ್ನಲ್ಲಿ FIR ಇತ್ಯಾದಿ ಫೈಲ್ ಮಾಡಿದ್ದಾರೆ. ಆ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಪೆನ್ಡ್ರೈವ್ ಮೊದಲನೇ ಪೆನ್ಡ್ರೈವ್ ಬಂದದ್ದು 21ನೇ ತಾರೀಕು. 21ನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಬಂದಿದ್ದು 27, 28ನೇ ತಾರೀಕು 8 ದಿವಸ ಏನು ಕತ್ತೆ ಕಾಯ್ತಿದ್ರು ನೀವು. ಉತ್ತರ ಯಾಕೆ ಕೊಡ್ತಾ ಇದ್ದೀವಿ? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು? ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಆಗೋದ್ರಿಂದ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೆ ಒಂದು ಪ್ರೊಸೆಸ್ ಇದೆ. ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರ ಕೊಡಲಿಕ್ಕೆ ತಯಾರಿ ಇದ್ದೇ ಇದೆ. ಅದರ ಪ್ರಶ್ನೆಗಳು ನಾವು ಬರೋದ ತಕ್ಷಣ ಆಗಬೇಕು, ಅದಕ್ಕೆ BJP ಮೇಲೆ ಅದನ್ನು ಹಾಕಬೇಕು. ಈ ಒಟ್ಟಾರೆ ಯಾವುದು ಗೌಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಓಟ್ ಇದೆ ಅದರ ಚುನಾವಣೆ ಮುಗಿದ ತನಕ ಆ ಪೆನ್ಡ್ರೈವ್ ಮೇಲೆ ಕ್ರಮ ತೆಗೆದುಕೊಳ್ಳಿ. ಈಗ ಅದನ್ನು ಭಾಳ ದೊಡ್ಡ ಸದ್ದು ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಗಂಭೀರವಾದ ಪ್ರಕರಣ. ಪ್ರಜ್ವಲ್ ರೇವಣ್ಣ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಇದು ರಾಜ್ಯದಿಂದ 2ನೇ ಪತ್ರ ಈಗ ಕೇಂದ್ರಕ್ಕೆ ಹೋಗ್ತಾ ಇರೋದು ಪ್ರಜ್ವಲ್ ರೇವಣ್ಣರ ಆ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವ ಕುರಿತಾಗಿ. ಆದರೆ ಕೇಂದ್ರ ಈ ಹಿಂದೆ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿತ್ತು ರಾಜ್ಯ ಸರ್ಕಾರಕ್ಕೆ, ಇದು ಕೋರ್ಟಿಂದ ಅನುಮತಿ ಪಡೆಯದ ಹೊರತು ರದ್ದಾಗುವಂತೆ ಇಲ್ಲ, ರದ್ದಾಗಬೇಕು ಅಂದರೆ ಕೋರ್ಟ್ ಮೊರೆ ಹೋಗಬೇಕು ನೀವು ಅಂತ. ಆದರೂ ಈಗ 2ನೇ ಪತ್ರ ಬರೆಯುವ ಮೂಲಕ ಕೇಂದ್ರದ ಮೇಲೆ ಒತ್ತಡ ತರ್ತಾ ಇದ್ದಾರೆ CM. ಕೇಂದ್ರದ ನಡೆ ಹೇಗಿರ್ಬೋದು ಅಂತೀರಿ ಬಸವರಾಜ್? ವಿಜಯಭಾಸ್ಕರ್, ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ನ ರದ್ದು ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ
ರಾಜ್ಯದಿಂದ SIT ಅಧಿಕಾರಿಗಳು ಪತ್ರ ಕೂಡ ಕೇಂದ್ರಕ್ಕೆ ಬರೆದಿರುವಂತದ್ದು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆಯೂ ಕೂಡ ಒಂದು ಪತ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಬರೆದಿರುವಂತದ್ದು. ಇದು ಎರಡನೇ ಪತ್ರ. ಮೊದಲು ಒಂದು ಪತ್ರ ಕೂಡ ಬರೆದಿತ್ತು. ಅದಾದ ಬಳಿಕ ಇದೀಗ ಎರಡನೇ ಪತ್ರವನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿರುವಂತದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅವರನ್ನ ಈಗಾಗಲೇ ಕೋರ್ಟ್ ಕೂಡ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಅವ್ರನ್ನ ಬಂಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರಿಗೆ ನೀಡಿರ್ತಕ್ಕಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ SIT ಅಧಿಕಾರಿಗಳು ಕೂಡ ಪತ್ರ ಬರೆದಿದ್ದಾರೆ. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪತ್ರ ಬರೆದು ಆಗ್ರಹ ಕೂಡ ಮಾಡಿರುವಂತದ್ದು. ಆದ್ರೆ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ವಿಧಾನಗಳಿದಾವೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ವಿದೇಶಾಂಗ ಸಚಿವಾಲಯ ಕೂಡ ಒಂದಿಷ್ಟು ಮಾಹಿತಿಯನ್ನ ತಿಳಿಸಿದೆ ಅನ್ನುವಂಥದ್ದು ಕೂಡ ಒಂದಿಷ್ಟು ತಿಳಿದು ಬರ್ತಾ ಇದೆ. ಹಾಗಾಗಿ ಈಗಾಗಲೇ ಆ ಒಂದು ಏನು ಎರಡು ಪತ್ರಗಳು ಏನು ಸಿಎಂ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಮತ್ತೆ SIT ಅಧಿಕಾರಿಗಳು ಕೂಡ ಬರೆದಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಆ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ವಿದೇಶಾಂಗ ಸಚಿವಾಲಯದಿಂದ ತಿಳಿದು ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಒಂದು ವಿಧಾನಗಳು ಕೂಡ ಇರುವಂತದ್ದು. ಅದನ್ನ ಕ್ರಮ ಕೈಗೊಳ್ಳುವಂತ ರೀತಿಯಲ್ಲಿ ಕೂಡ ವಿಧಾನಗಳು ಏನಿದಾವೆ ರದ್ದತಿ ಮಾಡಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನ ಕೂಡ ಕೈಗೊಳ್ಳಬೇಕು ಅವೆಲ್ಲ ಕ್ರಮಗಳನ್ನು ಕೂಡ ವಿದೇಶಾಂಗ ಸಚಿವಾಲಯ ಮಾಡ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು ಗಮನ ಹರಿಸಬೇಕು ಅನ್ನುವಂಥದ್ದು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆಗ್ರಹ ಪಡ್ತಾ ಇದ್ರು. ಒಂದ್ ಕಡೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು, ಈಗಾಗಲೇ ಸ್ವತಃ ಸಿಎಂ ಸಿದ್ದರಾಮಯ್ಯ ಕೂಡ ಎರಡನೇ ಬಾರಿ ಕೂಡ ಪತ್ರವನ್ನು ಕೂಡ ಬರೆದಿರುವಂತದ್ದು. ಹಾಗಾಗಿ ಇದಕ್ಕೆ ವಿದೇಶಾಂಗ ಸಚಿವಾಲಯ ಮತ್ತೆ ಕೇಂದ್ರದ ಸರ್ಕಾರ ಯಾವ ರೀತಿಯ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ತೀವ್ರ ಕುತೂಹಲ ಮೂಡಿಸಿದೆ. ಬಸವರಾಜ್, ಆಗ್ಲೇ ಈ ಪತ್ರದ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 20ರಿಂದ 21ರಿಂದ 26ರವರೆಗೂ ಕೂಡ ಇಲ್ಲೇ ಇದ್ರು. 21ನೇ ತಾರೀಕೆ ವಿಡಿಯೋಗಳು ಹೊರಗೆ ಬಂದಿದ್ವು. ಆ ಸಂದರ್ಭದಲ್ಲಿ ಬಂಧಿಸದೇ ಇರೋರು ಈಗ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇರೋದು ಇದೊಂದು ರಾಜಕಾರಣ ಅಂತೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈಗ ಕಿಡಿಕಾರ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ? ವಿಜಯ ಭಾಸ್ಕರ್, ಖಂಡಿತವಾಗ್ಲೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರದ ನಾಯಕರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಗೃಹ ಸಚಿವರು ಕೂಡ ಕೇಂದ್ರ ಸರ್ಕಾರ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಒಂದು ಬಂಧಿಸುವಂತ ನಿಟ್ಟಿನಲ್ಲಿ ನಮ್ಗೆ ಸಹಕಾರ ಕೊಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಅವ್ರನ್ನ ರಕ್ಷಣೆ ಮಾಡುವಂತಹ ನಿಟ್ಟಿಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರತಿಕ್ರಿಯೆ ನೀಡಿರುವಂತದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದು ಕ್ರಮ ಕೈಗೊಳ್ಳುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಅಂತಂದ್ರೆ ಈಗಾಗಲೇ ಅವರು ತಪ್ಪು ಮಾಡಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗೇ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಮುಂದಿಟ್ಕೊಂಡು ಸಾಕಷ್ಟು ರಾಜಕೀಯವನ್ನ ಹೆಚ್ಚಾಗಿ ಮಾಡ್ತಾ ಇದೆ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು ಏನು ಆ ಒಂದು ಪೆನ್ ಡ್ರೈವ್ ಪ್ರಕರಣ ಬಂದಿರತಕ್ಕಂಥದ್ದು 21ರಂದು, ಆದ್ರೆ ಇವರು 27ನೇ ತಾರೀಕಿಗೆ ಇವರು ವಿದೇಶಕ್ಕೆ ಹೋಗಿರುವಂತದ್ದು ರಾಜ್ಯದಿಂದ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ 6 ದಿನಗಳ ಕಾಲ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ, ಅವ್ರನ್ನ ಬಂಧಿಸಬೇಕಿತ್ತು, ಅವ್ರನ್ನ ಯಾಕೆ ರಾಜ್ಯದಿಂದ ಹೊರಗೆ ಹೋಗುವಂತ ನಿಟ್ಟಿನಲ್ಲಿ ನೋಡ್ಕೊಂಡ್ರು, ಅವ್ರನ್ನ ಯಾಕೆ ತಡಿಲಿಲ್ಲ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಮತ್ತೆ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು. ಎಲ್ಲೋ ಒಂದ್ ಕಡೆ ಈ ಒಂದು ರಾಜಕಾರಣಕ್ಕೆ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನುವಂಥದ್ದನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರ ಆರೋಪವನ್ನು ಕೂಡ ಮಾಡಿರುವಂತದ್ದು. ಎಸ್ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಯಾಗಿ. ಒಟ್ಟಿನಲ್ಲಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸದ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋಗಳ ಪ್ರಕರಣ ಭಾರೀ ರಾಜಕೀಯ ಹೈಡ್ರಾಮಕ್ಕೆ ಸಾಕ್ಷಿ.